ಫೋರ್ತ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಟಾಪಿಕ್ಕು ಬಿಹೇವಿಯರಲ್ ಮಾಡೆಲಿಂಗ್. ಸೊ ಆ ಪದನೇ ಹೇಳೋಂಗೆ ಒಂದು HR D ಅಥವಾ ಒಂದು ಇಂಡಸ್ಟ್ರಿಯಲ್ ಸೆಟಪ್ಪಲ್ಲಿ ಎಂಪ್ಲಾಯೀಸ್ ಯಾವತ್ತೂ ಕೂಡ ತಮ್ಮ ಬಿಹೇವಿಯರ್ನ ಒಂದು ಮಾಡೆಲ್ ಮೂಲಕ ಗುರುತಿಸ್ಕೊಳ್ತಾರೆ ಅಥವಾ ಕಲಿತಾರೆ ಅನ್ನೋಂಥದ್ದು. ಈಗ ಎಂಪ್ಲಾಯೀಸ್ ಬಿಹೇವಿಯರ್ ಚೆನ್ನಾಗಿದ್ದರೆ ಹ್ಯೂಮನ್ ರಿಸೋರ್ಸ್ ಚೆನ್ನಾಗಿರುತ್ತೆ, ಹ್ಯೂಮನ್ ರಿಸೋರ್ಸ್ ಚೆನ್ನಾಗಿದ್ದರೆ ಕಂಪ್ನಿ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ಬಿಹೇವಿಯರಲ್ ಮಾಡೆಲಿಂಗ್ ಅಂದರೆ ನಾವು ಇನ್ನೊಬ್ರನ್ನ ನೋಡಿ ಹಾಗಿರಬೇಕು, ಈಗ ನಾವು ಈ ಥರ ಟೀಚರ್ ಥರ ಇರಬೇಕು, ಹಿಂಗೆ ಡಾಕ್ಟರ್ ಥರ ಇರಬೇಕು, ಅಥವಾ ಆ ಸೈಂಟಿಸ್ಟ್ ಥರ ನಾನು ಇರಬೇಕು, ಅವರು ಯೋಚನೆ ಮಾಡೋ ರೀತಿ ಥರ ನಾನು ಯೋಚನೆ ಮಾಡಬೇಕು, ಅವರು ಆ್ಯಕ್ಷನ್ ಥರ ನಮ್ಮ ಆ್ಯಕ್ಷನ್ ಇರಬೇಕು ಅಂತ ಒಂದು ಫಾಲೋ ಮಾಡ್ತೀವಲ್ಲ, ಸೊ ಅದನ್ನು ನಾವು ಬಿಹೇವಿಯರಲ್ ಮಾಡೆಲಿಂಗ್ ಅಂತ ಕರಿತೀವಿ. ಸೊ ಈ ಬಿಹೇವಿಯರಲ್ ಮಾಡೆಲಿಂಗ್ ಅನ್ನುವಂಥದ್ದು ಸೋಷಿಯಲ್ ಲರ್ನಿಂಗ್ ಥಿಯರಿಯಿಂದ ಡೆವಲಪ್ ಆಗಿದೆ. ಈ ವರ್ತನ ಮಾದರಿ ಅನ್ನುವಂಥದ್ದು ಸಾಮಾಜಿಕ ಕಲಿಕಾ ಸಿದ್ಧಾಂತದ ಒಂದು ಆಧಾರದ ಮೇಲೆ ಬಂದಿದೆ. ಇದು ಇಂಡಸ್ಟ್ರಿಯಲ್ಲಿ, ಅದರಲ್ಲೂ HR Dಯಲ್ಲಿ ತುಂಬ ಮುಖ್ಯ. ಅರ್ಥ ಏನು ಬಿಹೇವಿಯರಲ್ ಮಾಡೆಲಿಂಗ್ ಅಂದರೆ? ಉದ್ಯೋಗಿಗಳು ಹೇಗೆ ವರ್ತಿಸಬೇಕು ಅಂತ ಒಂದು ಸ್ಟ್ಯಾಂಡರ್ಡ್, ಒಂದು ಗೈಡೆನ್ಸ್ನ ಕೊಡುವಂಥದ್ದು ಬಿಹೇವಿಯರಲ್ ಮಾಡೆಲಿಂಗ್. ಈಗ ನಾನು ನಮ್ಮ ಬಾಸ್ ಥರ ಟೈಮ್ ಕೀಪ್ ಅಪ್ ಮಾಡಬೇಕು, ನಮ್ಮ ಬಾಸ್ ಥರ ಡ್ರೆಸ್ ಹಾಕೋಬೇಕು, ಅವ್ರ ಥರ ಸ್ಟೈಲಿಶಾಗಿ ಮಾತಾಡಬೇಕು, ಅವ್ರ ಥರ ಪ್ರೊಫೆಷ್ನಲ್ ಆಗಿರಬೇಕು ಅಂತ ಕಲಿತೀವಲ್ಲ, ಅದೇ ಬಿಹೇವಿಯರಲ್ ಮಾಡೆಲಿಂಗ್. ಇದು ಬಿಹೇವಿಯರ್ ಮಾಡೆಲಿಂಗ್ ಅನ್ನೋದು ಒಂದು ಪ್ರಕ್ರಿಯೆ. ಉದ್ಯೋಗಿಗಳು ಇನ್ನೊಬ್ಬರನ್ನ ನೋಡ್ತಾ ಕಲಿಯುವಂಥದ್ದು. ಅವ್ರು ಗಮನಿಸಿದ್ದಂಥ ಅಂಶಗಳನ್ನು ತಾವು ಪ್ರಾಕ್ಟಿಕಲ್ಲಾಗಿ ಅಪ್ಲೈ ಮಾಡ್ಕೊಳ್ಳೋದು. ಈಗ ನಾನು ನಾಳೆ 9 o'clock ಬಂದು ನೋಡೋಣ ಏನಾಗುತ್ತೆ ಅಂತ ಟ್ರೈ ಮಾಡೋದಿದೆಯಲ್ಲ, ಆ ಒಂದು ಪ್ರಕ್ರಿಯೆನ ನಾವು ಬಿಹೇವಿಯರಲ್ ಮಾಡೆಲಿಂಗ್ ಅಂತ ಕರಿತೀವಿ. ಇದೇನು ಹೇಳುತ್ತೆ ಅಂದರೆ, ಈಗ ಇನ್ನೊಬ್ಬರಿಂದ ನೋಡಿ ಕಲಿತೀವಲ್ಲ, ಅದು ಯಾರು ಅಂದರೆ ಯಾರು ನಮಗಿಂತ ಹೆಚ್ಚು ಜ್ಞಾನ ಹೊಂದಿರ್ತಾರೋ, ಯಾರನ್ನು ನಾವು ನಂಬಬಹುದು ಅಂಥ ವ್ಯಕ್ತಿಗಳ ಕಲಿಕೆಯನ್ನು ಅಥವಾ ಅವರ ರೀತಿ ನೀತಿಗಳನ್ನು ಅನುಸರಿಸೋ ಒಂದು ಪ್ರಕ್ರಿಯೆ, ಅದನ್ನು ನಾವು ವರ್ತನ ಮಾದರಿ, ಬಿಹೇವಿಯರಲ್ ಮಾಡೆಲಿಂಗ್. ವಿ ಇಮಿಟೇಟ್, ವಿ ಆಲ್ವೇಸ್ ಟ್ರೈ ಟು ಫಾಲೋ ದೇರ್ ವೇ ಆಫ್ ಆ್ಯಕ್ಷನ್ ಆರ್ ಫೀಲಿಂಗ್ಸ್ ಆರ್ ಬಿಹೇವಿಯರ್. ದಟ್ ಈಸ್ ಕಾಲ್ಡ್ ಬಿಹೇವಿಯರಲ್ ಮಾಡೆಲಿಂಗ್. ಸಾಮಾಜಿಕ ಕಲಿಕಾ ಸಿದ್ಧಾಂತದ ಪ್ರಕಾರ ಬಿಹೇವಿಯರ್ ಮಾಡೆಲಿಂಗ್ ಅಂದರೆ ಎರಡು ರೀತಿಯಲ್ಲಿ ನೋಡ್ತೀವಿ. ಒಂದು, ಇನ್ನೊಬ್ಬರು ಅಳವಡಿಸ್ಕೊಂಡಿರುವ ಕೌಶಲ್ಯಗಳು, ಹೊಸ ರೀತಿಯ ವರ್ತನೆಗಳು, ಇದನ್ನು ಅವರು ವರ್ತಿಸಿದಾಗ ಅಥವಾ ಅವರು ಅಳವಡಿಸ್ಕೊಂಡಾಗ ಹೆಂಗೆ ಇರುತ್ತೆ ಅಂತ ಅವರ ಅನುಭವದಿಂದ ಗಮನಿಸೋದು. ಇನ್ನೊಂದು, ಆ ಕೌಶಲ್ಯಗಳನ್ನ, ಆ ವರ್ತನೆಗಳನ್ನ ನಾವೇ ಮಾಡಿ ನಮ್ಮ ಅನುಭವ ಏನಾಗುತ್ತೆ ಅಂತ ಕಲಿಯೋದು. ಎರಡು ರೀತಿಯಲ್ಲಿ, ಒಂದು ದೇರ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಒನ್ ಮೋರ್ ಇಸ್ ಅವರ್ಸ್ ಪಾಯಿಂಟ್ ಆಫ್ ವ್ಯೂ. ಬೋತ್ ಆರ್ ಪ್ರೋಸೆಸ್ ಇಸ್ ಕಾಲ್ಡ್ ಬಿಹೇವಿಯರಲ್ ಮಾಡೆಲಿಂಗ್. ಈ ಬಿಹೇವಿಯರಲ್ ಮಾಡೆಲಿಂಗ್ ಅನ್ನೋದನ್ನು ನಾವು ವರ್ಕ್ ಪ್ಲೇಸಲ್ಲಿ ನೋಡ್ತೀವಿ. ಸೊ ಇದಕ್ಕೆ ಏನೇನು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ, ಯಾವ ಅಂಶಗಳು ವರ್ತನ ಮಾದರಿ ಮೇಲೆ ಪ್ರಭಾವ ಬೀರುತ್ತೆ? ಅದರಲ್ಲಿ ಮೊದಲನೇದು, ಫಸ್ಟ್ ಒನ್, ಸೆಲೆಕ್ಷನ್ ಆಫ್ ಟ್ರೈನರ್. ಸೊ ಯಾರು ಇದಕ್ಕೆ ಸೂಕ್ತ ವ್ಯಕ್ತಿ, ಸೊ ಅವರು ಎಷ್ಟು ಜ್ಞಾನ ಇದೆ, ಅವ್ರ ಹತ್ರ ಎಷ್ಟು ಕೌಶಲ್ಯ ಇದೆ, ಹೊಸತನವನ್ನು ಅಳವಡಿಸ್ಕೊಳ್ಳೋ ಸಾಮರ್ಥ್ಯ ಇದೆಯಾ, ಇದು ಮುಖ್ಯ. ಓಕೆ, ಆ್ಯಕ್ಟಿವ್ ಆಗಿ, ಎಂಥ್ಯೂಸಿಯಾಸ್ಟಿಕ್ ಆಗಿ ನಾವು ಬನ್ನಿ ಕೆಲಸ ಮಾಡೋಣ ಅಂತ ಜೊತೇಲಿ ನಿಂತ್ಕೊಂಡು ಮಾಡೋವಂಥವ್ರು ಬೇಕು. ಸೊ ಅದು ಸೆಲೆಕ್ಷನ್ ಆಫ್ ಪ್ರಾಪರ್ ಟ್ರೈನರ್, ಇದು ಮೊದಲನೇ ಅಂಶ. ಬಿಹೇವಿಯರಲ್ ಮಾಡೆಲಿಂಗ್ನ ಮಾಡೋದಕ್ಕೆ ಎರಡನೇ ಅಂಶ ಬೇಕಾಗಿರೋದು ಯೂಸಿಂಗ್ ವಿಡಿಯೋ ಕ್ಲಿಪ್ಸ್. ಅಂದರೆ ವಿಡಿಯೋ ತುಣುಕುಗಳನ್ನು ಯಾವ ರೀತಿ ಬಳಸ್ತೀವಿ, ಸೊ ಅಲ್ಲಿ ತೋರಿಸೋವಂಥದ್ದು ಯಾವುದು ಕರೆಕ್ಟ್ ಆ್ಯಕ್ಷನ್, ಯಾವುದು ರಾಂಗ್ ಆ್ಯಕ್ಷನ್, ಯಾವುದು ಒಳ್ಳೆಯ ನಡತೆ, ಯಾವುದು ಕೆಟ್ಟ ನಡತೆ, ಅಥವಾ ನಾವು ಮಾಡ್ತಾ ಇರೋದು ಸರಿ ಇದೆಯಾ, ಆ ಪ್ರಾಪರ್ ವೇಯಲ್ಲಿದೆಯಾ ಅಂತ ತೋರಿಸೋದಕ್ಕೆ ವಿಡಿಯೋ ಕ್ಲಿಪ್ಸ್ ಬೇಕು. ಇದು ಎರಡನೇ ಅಂಶ. ಥರ್ಡ್ ಒನ್, ಐಡೆಂಟಿಫೈ ಸ್ಕಿಲ್ಸ್ ಟು ಮೇಕ್ ಲರ್ನಿಂಗ್ ಮೋರ್ ಎಫೆಕ್ಟಿವ್. ಈಗ ಕಲಿಕೆ ಮಾಡುವಾಗ, ಇನ್ನೊಬ್ಬರು ನೋಡುವಾಗ ಒಂದು ಸ್ಪೆಸಿಫಿಕ್ಕಾಗಿ ಸ್ಕಿಲ್ಸ್ ಇರಬೇಕು. ಈಗ ಟೈಮ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ಕ್ರಿಟಿಕಲ್ ಥಿಂಕಿಂಗ್,
ಅಡಾಪ್ಟೇಷನ್. ಓಕೆ, ಈ ಥರ ಹೊಸ ಹೊಸ ಸ್ಕಿಲ್ಸ್, ಕಂಪ್ಯೂಟ್ರನ್ನ ಹೇಗೆ ಬಳಸಬೇಕು ಅಂದರೆ ಎಷ್ಟು ಎಫೆಕ್ಟಿವ್ ಆಗಿ ಬಳಸಬೇಕು ಅಂತ. ಓಕೆ, ಅದೆಲ್ಲದನ್ನು ನಾವು ಒಂದು ಅಂಶ ಅಂತ ಗುರುತಿಸ್ತೀವಿ. ಇದು ಮೂರನೇದು. ಫೋರ್ತ್ ಒನ್, ಸಪೋರ್ಟಿವ್ ಎನ್ವೈರ್ಮೆಂಟ್ ಟು ಪ್ರಾಕ್ಟೀಸ್. ಸೊ ಇವಾಗ ನಾವು ಏನು ಕಲಿತೀವಿ ಇನ್ನೊಬ್ಬರಿಂದ ಅಥವಾ ಒಂದು ಕಂಪ್ನಿ ಒಳಗಡೆ, ಆ ಕಲ್ತಿದ್ದನ್ನು ಅಳವಡಿಸ್ಕೊಳ್ಳೋಕ್ಕೆ ಸೂಕ್ತ ವಾತಾವರಣ ಇರಬೇಕು, ಎನ್ಕರೇಜ್ಮೆಂಟ್ ಇರಬೇಕು, ಪ್ರೋತ್ಸಾಹ ಮಾಡಬೇಕು, ಶಬಾಷ್ ಅಂತ ಒಳ್ಳೇದು ಮಾಡಿದಾಗ ಗುರುತಿಸ್ಬೇಕು, ಕೆಟ್ಟದ್ದು ಮಾಡಿದಾಗ ತಿಳಿಸಿ ಹೇಳಬೇಕು. ಸೊ ಸುತ್ತ ಇರುವ ಜನರು ಪೂರಕವಾಗಿರಬೇಕು. ಸೊ ಅದು 4ನೇ ಅಂಶ. 5ನೇದು ತುಂಬ ಇಂಪಾರ್ಟೆಂಟ್, ಗೋಲ್ ಸೆಟ್ಟಿಂಗ್. ಗುರಿ ಇಲ್ಲದಿದ್ದರೆ ಏನೂ ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದಾರಿನ ನಿರ್ಧರಿಸಬೇಕಾದ್ರೂ ಕೂಡ ಗುರಿ ಇರಬೇಕು. ಸೊ ನೀವು HRDಯಲ್ಲಿ ಬಿಹೇವಿಯರಲ್ ಮಾಡೆಲಿಂಗ್ ಮಾಡಬೇಕಾದ್ರೆ ಪ್ರಮುಖವಾಗಿ ಬೇಕಾಗಿರೋ ಅಂಶ ಗೋಲ್. ವಿತೌಟ್ ಗೋಲ್ ವಿ ಕಾಂಟ್ ಅಚೀವ್ ಎನಿಥಿಂಗ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸಿಕ್ಸ್ತ್ ಫ್ಯಾಕ್ಟರ್, ಪ್ರಿಂಟೆಡ್ ಮೆಟೀರಿಯಲ್ಸ್. ಸೊ ಈಗ ಹೊಸದೇನಾರು ಕಲಿಸುವಾಗ ನಾವು ಸಣ್ಣದಾಗಿ ಪೀಸ್ ಆಫ್ ಇನ್ಫಾರ್ಮೇಷನ್ ಅಂತೀವಿ. ಅಂದರೆ ಒಂದು ಸಣ್ಣ ಇನ್ಫಾರ್ಮೇಷನ್ನ ಸ್ಮಾಲ್ ಕಾರ್ಡ್ಸ್ ಥರ ಮಾಡಿ ಕೊಡೋದು. ಈಗ ಟಿಕೆಟ್ಸ್ ಥರ. ಈಗ ಮುಂಚೆ ಟ್ರೈನಲ್ಲಿ ಒಂದು ಟಿಕೆಟ್ ಕೊಡ್ತಾಯಿದ್ರು. ಸೊ ಆ ಥರ ಆ ಥರ ಸ್ಮಾಲ್ ಟಿಕೆಟ್ಸ್ ಥರದ್ದು ಕೊಟ್ಟಾಗ ಏನಾಗುತ್ತೆ ಅಂದರೆ ಒಂದು ಸಣ್ಣದನ್ನು ಅದನ್ನೆಲ್ಲ ನೋಡಿದಾಗ ನೆನಪು ಬರುತ್ತೆ. ಸೊ ಆ ಥರ ಕೊಟ್ಟಾಗ ಅವಾಗ ತೆಗೆದು ನೋಡೋದು, ಅದನ್ನ ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದು, ಇದರಿಂದ ಬಿಹೇವಿಯರಲ್ ಮಾಡೆಲಿಂಗು ಎಫೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಹೆಡ್ಡಿಂಗು, ಬಿಹೇವಿಯರಲ್ ಮಾಡೆಲಿಂಗ್ ಅಟ್ ವರ್ಕ್ ಪ್ಲೇಸ್. ಸೊ ಈಗ ನಾವು ಕೆಲಸದ ಸ್ಥಳದಲ್ಲಿ ವರ್ತನ ಮಾದರಿನ ನೋಡುವಾಗ ಏನೇನು ಅಂಶಗಳನ್ನ ಅಂತ ಹೇಳಿದ್ದೀವಿ. ಈಗ ಯಾವ ರೀತಿ ಫಾಲೋ ಮಾಡ್ತಾರೆ ಅಥವಾ ವರ್ತನ ಮಾದರಿ ನಾವು ಹೆಂಗೆ ಅಳವಡಿಸ್ಬಹುದು ಅಂತ. ಅದರಲ್ಲಿ ನಂಬರ್ 1, ವರ್ಕ್ ಟಾಸ್ಕ್. ಸೊ ನಾವು ಏನೇನು ಕೆಲಸ ಕೊಡ್ತೀವೋ, ಮ್ಯಾನೇಜರ್ ಏನೇನು ಸಬಾರ್ಡಿನೇಟ್ಸಿಗೆ ಕೊಡ್ತಾರೋ ಅದನ್ನು ಬರೀ ಹೇಳೋದಲ್ಲ, ಅವರು ಜೊತೇಲಿ ಸೇರ್ಕೊಂಡು ಮಾಡಬೇಕು. ಮತ್ತು ಅವ್ರಿಗೇನಾದ್ರು ಡೌಟ್ಸ್ ಬಂದಾಗ ಅದನ್ನು ಕ್ಲಾರಿಫೈ ಮಾಡಬೇಕು. ವರ್ಕರ್ಸು ಪ್ರಶ್ನೆ ಕೇಳೋಕ್ಕೆ ಬಿಡಬೇಕು. ಮತ್ತು ಬರೀ ಮ್ಯಾನೇಜರ್ ಹೇಳೋದಲ್ಲ, ಅವರು ಕೂಡ ಜೊತೆಗೆ ಸೇರಿ ಮಾಡಬೇಕು, ಇನ್ವಾಲ್ವ್ ಆಗಬೇಕು. ಇದು ಬೇಕಾಗಿರೋದು ವರ್ತನ ಮಾದರಿಗೆ. ಇದನ್ನು ವರ್ಕ್ ಟಾಸ್ಕ್ ಅಥವಾ ಕಾರ್ಯ ನಿಗದಿ ಅಂತ ಕರಿತೀವಿ. ಸೆಕೆಂಡ್ ಒನ್ನು, ವರ್ಕ್ ಎಥಿಕ್ಸ್, ಅಂದರೆ ಕಾರ್ಯದ ನೈತಿಕತೆ. ಸೊ ಯಾರು ಅಧಿಕಾರಿಗಳಿರ್ತಾರೋ, ಮ್ಯಾನೇಜರ್ಸ್, ಹೈ ಲೆವೆಲ್ ಸ್ಟಾಫ್, ಅವರು ಫಸ್ಟು ಉದಾಹರಣೆ ಆಗಿರಬೇಕು. ಅವರು ನೋಡಿ ಕಲಿಬೇಕು ಅಂತ ಅನಿಸ್ಬೇಕು. ಅವರು ಈಗ 9 ಗಂಟೆಗೆ ಬನ್ನಿ ಅಂದ್ಬಿಟ್ಟು ಅವರೇ 10 ಗಂಟೆಗೆ ಬರೋದಲ್ಲ. ಅವರು 9 ಗಂಟೆ ಅಂದರೆ 8:50 ಇರಬೇಕು. ಸೊ ಅದನ್ನು ನೋಡಿ, ನಮ್ಮ ಮ್ಯಾನೇಜರೇ ಬೇಗ ಬಂದ್ರಪ್ಪ, ನಾವು ಬೇಗ ಬರಬೇಕು ಅಂತ ನೋಡಿ ಕಲಿತಾರೆ. ಅಥವಾ ಮ್ಯಾನೇಜರೇ ಸುಮ್ಮನೆ ಬ್ರೇಕ್ ತಗೊಳ್ಳೋದು, ನೀವು ಮಾಡಿ ಅಂದ್ಬಿಟ್ಟು ಅವ್ರ ಪಾಡ್ಗೆ ಅವ್ರ ಮೊಬೈಲಲ್ಲಿ ಮಾತಾಡೋದು, ಅಥವಾ ಈ ಬೇರೆ ಏನೋ ಹರಟೆ ಹೊಡೆಯೋದು, ಅಥವಾ ಬೇಗ ಮನೆಗೆ ಹೊರಟೋಗೋದು, ಇದನ್ನೆಲ್ಲ ವರ್ಕರ್ಸ್ ನೋಡ್ತಾ ಇರ್ತಾರೆ. ಹಾಗಾಗಿ ನೈತಿಕತೆ ಅನ್ನೋದು ಫಸ್ಟು ಮ್ಯಾನೇಜರ್ಸಲ್ಲಿರಬೇಕು. ಅವರು ತೋರಿಸ್ಬೇಕು ಅದನ್ನು. ಅವರು ಈಗ ಯಥಾ ರಾಜ ತಥಾ ಪ್ರಜಾ ಅಂತಾರಲ್ಲ, ಹಾಗೆ. ಸೊ ಇದು ವರ್ಕ್ ಎಥಿಕ್ಸ್ ತುಂಬ ಬಿಹೇವಿಯರಲ್ ಮಾಡೆಲಿಂಗಲ್ಲಿ ಬೇಕೇ ಬೇಕು. ಮೂರನೇದು, ಕಮ್ಯುನಿಕೇಷನ್, ಸಂವಹನ. ಇದು ತುಂಬ ಮುಖ್ಯ ಒಂದು ಕಂಪ್ನೀಲಿ. ಸೊ ಯಾರ ಹತ್ರ ಹೇಗೆ ಮಾತಾಡಬೇಕು. ಮನೇಲಿ ಮಾತಾಡ್ದಂಗೆ ಕಂಪ್ನೀಲಿ ಮಾತಾಡೋಕ್ಕಾಗಲ್ಲ. ಅಪ್ಪನ ಹತ್ರ ಮಾತಾಡ್ದಂಗೆ ಮ್ಯಾನೇಜರ್ ಹತ್ರ ಮಾತಾಡೋಕ್ಕಾಗಲ್ಲ. ಸೊ ಹಾಗೆ ಸ್ಟೈಲ್ ಆಫ್ ಟಾಕಿಂಗ್, ಪ್ರೊನೌನ್ಸಿಯೇಷನ್ಸ್, ಲ್ಯಾಂಗ್ವೇಜ್, ಯೂಸಿಂಗ್ ವರ್ಡ್ಸ್, ಓಕೆ, ಈ ಥರದ್ದೆಲ್ಲ ಕಮ್ಯುನಿಕೇಷನಲ್ಲಿ. ಆಮೇಲೆ ನಾವು ಇನ್ನೊಬ್ರ ಹತ್ರ ಸಂವಹನ ಮಾಡುವಾಗ ಆದಷ್ಟು ವೃತ್ತಿಪರವಾಗಿರಬೇಕು. ಹೋಗಿದ ತಕ್ಷಣ ವಿಶ್ ಮಾಡೋದು, ಸ್ಮೈಲ್ ಮಾಡೋದು, ಗ್ರೀಟ್ ಮಾಡೋದು, ಹ್ಯಾಂಡ್ ಶೇಕ್ ಇದ್ದರೆ ಹ್ಯಾಂಡ್ ಶೇಕ್ ಮಾಡೋದು, ಅಥವಾ ಆಯಾ ಕಲ್ಚರಲ್ಲಿ ಹೆಂಗಿರುತ್ತೋ ಹಾಗೆ ಅದನ್ನು ಮಾಡೋವಂಥದ್ದು. ಸೊ ಯಾವುದಾದ್ರೂ ಸಂಘರ್ಷ ಎದುರಾದಾಗ, ಜಗಳ ಆದಾಗ ಹೇಗೆ ಅದನ್ನು ನಿವಾರಿಸೋದು, ಇದೆಲ್ಲ ನೋಡಿ ಕಲಿತಾ ಇರ್ತೀವಿ ನಾವು. ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟು ಫೋರ್ತ್ ಒನ್, ಆನೆಸ್ಟಿ, ಪ್ರಾಮಾಣಿಕತೆ. ಫಸ್ಟು ಮ್ಯಾನೇಜರ್ಸ್ ಅಥವಾ ಹೈ ಲೆವೆಲ್ಸ್ ಅವರು ಪ್ರಾಮಾಣಿಕರಾಗಿರಬೇಕು. ಪ್ರಾಮಾಣಿಕರಾಗಿರೋದು ಅಂದ್ರೇನು? ತಾವು ಏನು ಹೇಳಿರ್ತೀವೋ ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋದು, ನುಡಿದಂತೆ ನಡೆಯುವುದು ಅಂತಾರಲ್ಲ, ಅದು ಕಮಿಟ್ಮೆಂಟ್. ಮತ್ತು ಕಂಪ್ನಿ ಎಥಿಕ್ಸ್ ಏನಿರುತ್ತೆ, ಕಲ್ಚರ್ ಏನಿರುತ್ತೆ, ಅದನ್ನು ಫಸ್ಟು ತಾವು ಫಾಲೋ ಮಾಡಬೇಕು. ಸೊ ಇದೆಲ್ಲ ಅವ್ರು ಮಾಡ್ತಾಯಿದ್ರೆ ಆಮೇಲೆ ಹೇಳೋದೊಂದು ಮಾಡೋದೊಂದು ಆಗಬಾರ್ದು.
ತಾವೇನು ಹೇಳ್ತೀವಿ ನಾನು ಮಾಡ್ತೀನಿ ಅಂತ, ಅಥವಾ ಏನಾದ್ರು ಪ್ರಾಮಿಸ್ ಮಾಡಿದರೆ ಅದನ್ನು ಪೂರೈಸಬೇಕು. ನಾನು ಮಾಡೇ ಮಾಡ್ತೀನಿ, ನಾನು ನಿಮಗೆ ಕೊಡಿಸ್ತೀನಿ ಅಂತ ಹೇಳಿದ್ಮೇಲೆ ಕೊಡಿಸ್ಬೇಕು ಅಷ್ಟೆ. ಅಥವಾ ತಪ್ಪು ಮಾಡಿದಾಗ ಅದನ್ನು ಒಪ್ಕೋಬೇಕು, ತಪ್ಪೊಪ್ಪಿಗೆ, ಅದು ಇಂಪಾರ್ಟೆಂಟ್. ಇವೆಲ್ಲ ಹಾನೆಸ್ಟಿಯಲ್ಲಿ ಬರುತ್ತೆ. ಇದನ್ನು ನೋಡಿ ಬಿಹೇವಿಯರಲ್ ಮಾಡೆಲಿಂಗಲ್ಲಿ ಕಲಿಯುವಂಥದ್ದು. ನೆಕ್ಸ್ಟ್ 5th ಒನ್, ಪಾಲಿಟಿಕ್ಸ್. ಸೊ ಪಾಲಿಟಿಕ್ಸ್ ಅನ್ನುವಂಥದ್ದು ಎಲ್ಲ ಕಡೆ ಇದ್ದೇ ಇರುತ್ತೆ. ನಮ್ಮೂರವರು, ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಪಕ್ಕದ ಮನೆಯವರು, ಅಥವಾ ನಮಗಿಷ್ಟ ನಮ್ಮ ಫ್ರೆಂಡು, ನಮ್ಮ ರಿಲೇಟಿವು, ಈ ಥರ. ಸೊ ಆದರೆ ಒಂದು ಕಂಪ್ನೀಲಿ ಮ್ಯಾನೇಜರ್ ಅಥವಾ ಹೈ ಲೆವೆಲ್ ಅವರು ಯಾವುದೇ ರೀತಿಯ ತಾರತಮ್ಯ ಮಾಡಬಾರ್ದು, ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕು. ಇದು ನೋಡಿ ಕಲಿಯುವಂಥ ಅಂಶ. ಸೊ ಬಿಹೇವಿಯರ್ ಮಾಡೆಲಿಂಗಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣೋದು, ಯಾವುದೇ ತಾರತಮ್ಯ ಮಾಡದೇ ಇರೋದು. ಓಕೆ, ಸೊ ಇದಿಷ್ಟು ಬಿಹೇವಿಯರಲ್ ಮಾಡೆಲಿಂಗಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ. ಹೇಗೆ ಇದು HRDಯಲ್ಲಿ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನಾವಿವತ್ತು ಕಲ್ತ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು.